ಇನ್ನು ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಚರ್ಚೆಗಳಾಗ್ತಾ ಇದೆ. ಆದ್ರೆ ಈಗ ಮತ್ತೊಂದು ತಲೆನೋವು ಶುರುವಾಗಿದೆಯಂತೆ ಬಿಜೆಪಿ ನಾಯಕರಿಗೆ. ಅದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ನಡೆ. ಒಂದ್ ಕಡೆ ವಿಜೇಂದ್ರ ಬೇಡ ಅಂತ ರೆಬಲ್ಸ್ ಟೀಮ್ನವ್ರು ಹೇಳ್ತಿದ್ದಾರಲ್ಲ, ಆ ಟೀಮಲ್ಲೂ ಕಾಣಿಸ್ಕೊಳ್ತಾರೆ ಪ್ರತಾಪ್ ಸಿಂಹ. ಮತ್ತೊಂದು ಕಡೆ ನಾನೇ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಹೇಳ್ತಿದ್ದಾರಲ್ಲ, ಅವ್ರ ಜೊತೆಗೂ ಕೂಡ ಕಾಣಿಸ್ಕೊಳ್ತಿದ್ದಾರೆ. ಹಾಗಾಗಿ ಆ ಕಡೆನೂ ಜೈ, ಈ ಕಡೆನೂ ಜೈ. ಅವರ ನಡೆ ಏನು? ವಿಜೇಂದ್ರ ಬಂದ್ರೆ ವಿಜೇಂದ್ರ ಅವ್ರಿಗೆ ಫುಲ್ ಸಪೋರ್ಟ್, ರೆಬಲ್ಸ್ ಜೊತೆ ಸೇರಿದ್ರೆ ವಿಜೇಂದ್ರ ವಿರುದ್ಧವೇ ಮಾತನಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಪ್ರತಾಪ್ ಸಿಂಹ. ಕಳೆದ ವಾರ ಮೈಸೂರು ಪ್ರವಾಸವನ್ನ ಬಿ.ವೈ. ವಿಜೇಂದ್ರ ಮಾಡಿದ್ರು. ಹಾಗಾಗಿ ಅದೇ ವೇದಿಕೆಯಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಕಾಣಿಸ್ಕೊಂಡ್ರು, ವೇದಿಕೆಯನ್ನ ಶೇರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಮತ್ತೊಂದು ಕಡೆ ರೆಬಲ್ಸ್ ಜೊತೆ ಕಾಣಿಸ್ಕೊಂಡಾಗ ಆ ವೇದಿಕೆಯಲ್ಲಿ ವಿಜೇಂದ್ರ ಅವರ ವಿರುದ್ಧ ಮಾತನಾಡೋದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಮುಂದಾಗ್ಬಿಡ್ತಾರೆ. ಹಾಗಾಗಿ ರೆಬಲ್ಸ್ ನಡೆ ವಿರುದ್ಧ ಹೈಕಮಾಂಡ್ಗೆ ಮಾಹಿತಿ ಕೊಡೋದಕ್ಕೆ ನಿರ್ಧಾರಗಳು ಆಗಿದೆಯಾ? ಆ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರ ನಡೆ ಸದ್ಯ ರಾಜ್ಯ ಬಿಜೆಪಿ ನಾಯಕರಿಗೆ ಏನು, ಯಾವ ಕಡೆಗೆ, ಯಾರಿಗೆ ಬೆಂಬಲ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ. ನಿಮಗೆಲ್ಲ ಗೊತ್ತು ಬಿಜೆಪಿ ಪಾಳ್ಯದಲ್ಲಿ, ಯಾಕಂದ್ರೆ ಮಾಧ್ಯಮದವರು ನಾವಾಗಿ ಬಿಜೆಪಿ ಪಾಳ್ಯದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ, ಯಾರ್ ರೆಬಲ್ಸು, ಯಾರ್ ತಟಸ್ಥಬನ, ಇಂಥ ವಿಚಾರಗಳು ಚರ್ಚೆ ಬಂದಾಗ ಆ ಸುದ್ದಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಂದೇ ಪಕ್ಷ ಆದ್ರೂ ಕೂಡ ಇಲ್ಲಿ 3 ಬಣಗಳಿದೆ ಅಂತ. ಒಂದ್ ಕಡೆ ತಟಸ್ಥ ಬಣ, ಮತ್ತೊಂದು ಕಡೆ ರೆಬಲ್ಸ್ ಬಣ, ಇನ್ನು ನಮ್ಗೆ ಯಾರ ಸಹವಾಸನೂ ಬೇಡ ಅಂತ ಮತ್ತೊಂದು ಟೀಮ್ ಕೂಡ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಮನೆಯೊಂದು 3 ಬಾಗಿಲು. ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಮುಂದುವರಿಬಾರದು ಅನ್ನೋ ಕಾರಣಕ್ಕೆ ರೆಬಲ್ಸ್ ಟೀಮ್ನವರು ಪದೇ ಪದೇ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ದಾರೆ. ಮತ್ತೊಂದು ಕಡೆ ಇವರ ಜೊತೆ ಗುರುತಿಸಿಕೊಂಡಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವಿಜೇಂದ್ರ ವಿರುದ್ಧ ಮಾತನಾಡ್ತಾ ಇದ್ದವರು ಈಗ ಮೈಸೂರಿಗೆ ವಿಜೇಂದ್ರ ಅವರು ಬಂದ್ರು ಅನ್ನೋ ಕಾರಣಕ್ಕೆ ಅದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ, ಅವರ ಪರವಾಗಿ ಮಾತನಾಡ್ತಾರೆ. ಹಾಗಾಗಿ ಪ್ರತಾಪ್ ಸಿಂಹ ಅವರು ಯಾವ ಕಡೆ ನಿಂತ್ಕೊಂಡಿದ್ದಾರೆ, ಈ ಡಬಲ್ ಸ್ಟ್ಯಾಂಡ್ ಯಾಕೆ ಅನ್ನೋದು ಬಹುತೇಕರ ಪ್ರಶ್ನೆ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರ್ಲಿ, ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುವುದಕ್ಕೆ ವಿಜೇಂದ್ರ ಅವರ ಫ್ಯಾಮಿಲಿ ಅಂದ್ರೆ ಯಡಿಯೂರಪ್ಪನವರ ಫ್ಯಾಮಿಲಿನೇ ಕಾರಣ ಅನ್ನೋದ್ರ ಬಗ್ಗೆ ಅವರಿಗೆ ಅಸಮಾಧಾನ ಇತ್ತು ಅಂತ. ಅವರ ಫ್ಯಾಮಿಲಿಯಿಂದಲೇ ನನಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋದನ್ನ ಬಹುತೇಕ ಸಲ ತಮ್ಮ ಆಪ್ತ ಬಳಗದಲ್ಲಿ ಇದೇ ಪ್ರತಾಪ್ ಸಿಂಹ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಅವರ ಫ್ಯಾಮಿಲಿ ವಿರುದ್ಧ ಇದ್ದಂತ ಪ್ರತಾಪ್ ಸಿಂಹ ಅವರು ವಿಜೇಂದ್ರ ಅವರು ಬಂದ್ರು ಅನ್ನೋ ಕಾರಣಕ್ಕೆ ಅದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ, ಅವರ ಪರವಾಗಿ ಮಾತನಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಪ್ರತಾಪ್ ಸಿಂಹ ಅವರನ್ನ ರೆಬಲ್ಸ್ ಟೀಮ್ನವರು ನಮ್ಮ ಟೀಮಿಗೆ ಸೇರಿಸ್ಕೊಳ್ಬೇಕಾ ಬೇಡವಾ ಅದನ್ನ ಅವ್ರು ಯೋಚನೆ ಮಾಡಬೇಕು. ಇಲ್ಲಿ ಬಿಜೆಪಿ ಹೈಕಮಾಂಡ್ ಏನು ಕೂಡ ತೀರ್ಮಾನ ಮಾಡಕ್ಕಾಗಲ್ಲ. ಹಾಗಾಗಿ ರೆಬಲ್ಸ್ ಟೀಮ್ಗೆ ಅತಿ ದೊಡ್ಡ ಶಾಕ್ ಆಗ್ತಾ ಇರೋದು ಈ ಪ್ರತಾಪ್ ಸಿಂಹ ಅವರು. ಅಲ್ಲ ರೀ, ನಮ್ಮ ಟೀಮಲ್ಲೂ ಇರ್ತಾರೆ, ನೆಕ್ಸ್ಟ್ ವಿಜೇಂದ್ರ ಬಂದ್ರೆ ಅವರಲ್ಲೂ ಕಾಣಿಸ್ಕೊಳ್ತಾರೆ, ಅವ್ರ ಪರವಾಗಿ ಮಾತಾಡ್ತಾರೆ, ನಮ್ಮ ಜೊತೆ ಇದ್ದಾಗ ಅವರ ವಿರುದ್ಧವಾಗಿ ಮಾತನಾಡ್ತಾರೆ. ಹಾಗಾಗಿ ಇವರ ನಡೆ ಅನ್ನೋದು ಮೋಸ್ಟ್ಲಿ ರೆಬಲ್ಸ್ ಟೀಮ್ಗೆ ಅತಿ ದೊಡ್ಡ ತಲೆನೋವು ಆಗಿರಬಹುದು, ಗೊತ್ತಿಲ್ಲ. ಸದ್ಯ ಪ್ರತಾಪ್ ಸಿಂಹ ಅವರೇ ಮೋಸ್ಟ್ಲಿ ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಡಬೇಕು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ತನಕ ಪ್ರತಾಪ್ ಸಿಂಹ ಅವರು ಏಕಾಂಗಿನಿಯಾಗಿ ನಿಂತ್ಕೊಂಡಿದ್ದಾರೆ ಅನ್ನೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಪದೇ ಪದೇ ರೆಬಲ್ಸ್ ಟೀಮ್ ಜೊತೆಗೇನೆ ಕಾಣಿಸ್ಕೊಳ್ತಿದ್ದಾರೆ, ಅವರ ವೇದಿಕೆಯಲ್ಲೇ ಇರ್ತಾರೆ, ವಿಜೇಂದ್ರ ಅವರ ವಿರುದ್ಧವಾಗೇ ಮಾತನಾಡ್ತಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಇದ್ದಾಗ ಒನ್ಸ್ ಅಗೇನ್ ವಿಜೇಂದ್ರ ಅವರು ಬಂದ್ರು ಅನ್ನೋ ಕಾರಣಕ್ಕೆ ಆ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಯಾಕೆ ಮನಸ್ಸು ಏನಾದ್ರೂ ಮಾಡಿದ್ರ ವಿಜೇಂದ್ರ ಅವರ ಪರವಾಗಿ ಅವ್ರ ಜೊತೆಗೆ ನಿಂತ್ಕೊಳ್ಬೇಕು ಅನ್ನುವಂತಹ ಸ್ಟ್ಯಾಂಡ್ ಏನಾದ್ರೂ ಮುಂದುವರಿತಾ ಇದೆಯಾ? ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ. ಬಿಜೆಪಿ ಹೈಕಮಾಂಡ್ ಮೋಸ್ಟ್ಲಿ ಇದೆಲ್ಲವನ್ನ ಕೂಡ ಗಮನಿಸ್ತಾ ಇರುತ್ತೆ. ಆಗ್ಲೋ ಈ ಕ್ಷಣಕ್ಕೋ ನಾಳೆನೋ ಒಟ್ನಲ್ಲಿ ವಿಜೇಂದ್ರ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯಾಧ್ಯಕ್ಷರ ಹೆಸರನ್ನ ಅನೌನ್ಸ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೆಬಲ್ಸ್ ನಡೆಯನ್ನ ಗಮನಿಸಿಕೊಂಡು ಅನೌನ್ಸ್ ಮಾಡೋಣ ಅಂತ ಬಿಜೆಪಿ ಹೈಕಮಾಂಡ್ ಕಾಯ್ತಾ ಇದ್ರೆ, ಈ ರೀತಿ ಒಬ್ಬೊಬ್ಬರ ನಡೆ ಮತ್ತೊಂದು ರೀತಿಯ ತಲೆನೋವು ತರಿಸ್ತಾ ಇದೆ ಬಿಜೆಪಿ ನಾಯಕರಿಗೆ ಅನ್ನೋದು ಬಹಳ ಸ್ಪಷ್ಟ. ಪ್ರತಾಪ್ ಸಿಂಹ ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಯ್ತು ಅನ್ನೋ ಕಾರಣಕ್ಕೆ ಅವರು ಕೂಡ ರೆಬಲ್ ಟೀಮಲ್ಲಿ ಕಾಣಿಸ್ಕೊಂಡಿದ್ರು. ರೆಬಲ್ ಟೀಮಲ್ಲಿ ಅವ್ರು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಇಷ್ಟೇ, ಯಡಿಯೂರಪ್ಪನವರ ಫ್ಯಾಮಿಲಿನೇ ನನಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ. ಅವರೇ ವರಿಷ್ಠರ ಜೊತೆಗೆ ಮಾತನಾಡಿ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು ಅನ್ನುವಂತಹ ವಿಚಾರಗಳನ್ನ ಸ್ವತಃ ಪ್ರತಾಪ್ ಸಿಂಹ ಅವರು ತಮ್ಮ ಆಪ್ತ ಬಳಗದಲ್ಲಿ ಹೇಳ್ಕೊಂಡಿದ್ರು. ಅದಾದ ಬಳಿಕ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆದ ಬಳಿಕ ಕಾಣಿಸ್ಕೊಂಡ್ರ? ಅದು ಕೂಡ ಇಲ್ಲ. ಯದುವೀರ್ ಅವ್ರ ಜೊತೆಗೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣಿಸ್ಕೊಂಡಿದ್ದು ಬಿಟ್ರೆ ಕಂಪ್ಲೀಟ್ ಆಗಿ ಸಪೋರ್ಟ್ ಬಿಜೆಪಿ ಪಾಳ್ಯದಲ್ಲಿ ನೋಡೋದಕ್ಕೆ ಸಿಗ್ಲೇ ಇಲ್ಲ ಪ್ರತಾಪ್ ಸಿಂಹ ಅವರದ್ದು. ಹಾಗಾಗಿ ಮುಂದುವರೆದು ನಾವು ನೋಡಿದ್ರೆ ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಸಪೋರ್ಟ್ ಕೂಡ ಇಲ್ಲ,
ಯಾಕೆ ಅವರ ಫ್ಯಾಮಿಲಿಗೆ ಮತ್ತೆ ಮತ್ತೆ ಮನೆ ಹಾಕಬೇಕು ಅಂತ ಏನು ರೆಬಲ್ಸ್ ಟೀಮ್ನವರು ಹೇಳ್ತಿದ್ದಾರೆ, ಅವರ ಜೊತೆಗೆ ಇದೇ ಪ್ರತಾಪ್ ಸಿಂಹ ಅವರು ಧ್ವನಿಗೂಡಿಸಿದ್ರು. ಬಟ್ ಈಗ ವಿಜೇಂದ್ರ ಅವರು ಬರ್ತಿದ್ದಂತೆ ಮತ್ತೆ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಪ್ರತಾಪ್ ಸಿಂಹ ಅವರ ನಡೆ ಏನು? ಒಂದ್ ಕಡೆ ವಿಜೇಂದ್ರ ಅವ್ರ ಕಡೆನೂ ಕಾಣಿಸ್ಕೊಳ್ತಾರೆ, ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ಅಲ್ಲೂ ಕೂಡ ಇರ್ತಾರೆ ಅಂತ. ಮೋಸ್ಟ್ಲಿ ರೆಬಲ್ಸ್ ಟೀಮೇ ಅರ್ಥ ಮಾಡ್ಕೊಳ್ಬೇಕು ಯಾವ ಕಡೆ ಇದ್ದಾರೆ ಇವರು ಅಂತ. ಶ್ರುತಿ, ಪ್ರಾಥಮಿಕ ದಿನಗಳಲ್ಲಿ ಇವರು ಮೊದಲಿದ್ದು ರೆಬಲ್ಸ್ ಅವರ ಜೊತೆ ಸಂಪೂರ್ಣವಾಗಿ ನಿಂತಿದ್ರು. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಹಲವು ಸಭೆಗಳಲ್ಲಿ ಇವರು ಭಾಗವಹಿಸಿದ್ರು. ಕುಮಾರ್ ಬಂಗಾರಪ್ಪ, ಯತ್ನಾಳ್, ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರಿದ್ದಂತಹ ಸಭೆಗಳಲ್ಲಿ ಹಲವಾರು ಸಭೆಗಳಲ್ಲಿ ಭಾಗವಹಿಸಿದ ಬಳಿಕ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ, ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ವಾಕ್ಸಮರವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ತಮ್ಮ ನಿಲುವನ್ನ ಬದಲಾಯಿಸಿಕೊಂಡಿದ್ರು. ಬಿಜೆಪಿಯಲ್ಲಿ ಸಕ್ರಿಯವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿತೀನಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡದಂತೆ ಮೈಸೂರಿಂದಲೇ ಆ ಸಂದೇಶ ರವಾನೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಮತ್ತೆ ರೆಬಲ್ಸ್ ಅವರ ಜೊತೆ ಪದೇ ಪದೇ ಗುರುತಿಸಿಕೊಳ್ತಾ ಇರುವಂತದ್ದು. ಈಗ ಒಂದು ಕಡೆ ವಿಜೇಂದ್ರ ಅವರ ಬಣಕ್ಕೂ ಇದು ಸುಮ್ಮಸಾಗಿರುವಂತದ್ದು. ಅದೇ ರೀತಿ ರಾಜ್ಯ ಬಿಜೆಪಿಗೂ ಕೂಡ ಪ್ರತಾಪ್ ಸಿಂಹ ಅವರ ನಡೆ ದೊಡ್ಡ ತಲೆನೋವು ಆಗಿರುವಂತದ್ದು. ನಿನ್ನೆ ದಾವಣಗೆರೆಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಭಾಗವಹಿಸಿ ಮತ್ತೆ ಇವರು ಕುಟುಂಬ ರಾಜಕಾರಣ ಹಾಗೂ ಬಿಜೆಪಿಯ ಆಂತರಿಕ ವಿಚಾರಗಳ ಬಗ್ಗೆ ಕೆವಿಕಿ ಮಾತಾಡುವಂಥದ್ದು. ಪಕ್ಷದ ಆಂತರಿಕ ಸಭೆಗಳಲ್ಲಿ ಮಾತಾಡಿದ ದೊಡ್ಡ ಮಟ್ಟದ ಸಮಸ್ಯೆ ಆಗೋದಿಲ್ಲ. ಆದ್ರೆ ಈ ರೀತಿಯಾಗಿ ಬಹಿರಂಗ ಸಭೆಗಳಲ್ಲಿ ಮಾತಾಡಿದಂತ ಒಂದು ಸಂದರ್ಭದಲ್ಲಿ ಅದು ರಾಜ್ಯಾದ್ಯಂತ ಆ ಮಾಹಿತಿಗಳು ಹೋಗ್ತವೆ, ರಾಜ್ಯಾದ್ಯಂತ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈ ಒಂದು ಆತಂಕದಲ್ಲಿ ರಾಜ್ಯ ಬಿಜೆಪಿ ಇರುವಂತದ್ದು. ಜೊತೆಗೆ ಇವರ ಟಾರ್ಗೆಟ್, ರೆಬಲ್ಸ್ ಎಲ್ಲಾ ನಾಯಕರ ಟಾರ್ಗೆಟ್ ಇರುವಂತದ್ದು ಕೇವಲ ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಯಾಕೆ ಅಧಿಕಾರ ಜವಾಬ್ದಾರಿ ಹಂಚಿಕೆ ಮಾಡುವಂತದ್ದು ಅನ್ನುವಂತ ಒಂದು ಪ್ರಶ್ನೆಗಳನ್ನ ಇಟ್ಕೊಂಡು ನಿನ್ನೆ ನಡೆದಂತ ಒಂದು ಸಮಾವೇಶದಲ್ಲೂ ಕೂಡ ಎಲ್ಲಾ ನಾಯಕರು ಕೂಡ ಮಾತಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಕೂಡ ಅವರಿಗೆ ಧ್ವನಿಗೂಡಿಸಿರುವಂತದ್ದು. ಮೊನ್ನೆ ವಿಜೇಂದ್ರ ಅವರು ಹೋದಾಗ ಮೈಸೂರಲ್ಲಿ ಅವರು ಸಾಥ್ ಕೊಡ್ತಾರೆ. ನಿನ್ನೆ ದಾವಣಗೆರೆಯಲ್ಲಿ ರೆಬಲ್ಸ್ ಅವರ ಜೊತೆ ಗುರುತಿಸಿಕೊಂಡು ಯಡಿಯೂರಪ್ಪ ಮತ್ತೆ ಅವರ ಕುಟುಂಬದ ವಿರುದ್ಧ, ಅವರ ಆಪ್ತರ ವಿರುದ್ಧ, ವಿಜೇಂದ್ರ ಅವರ ಹಿಂದೆ ಇರುವಂತಹ ನಾಯಕರ ವಿರುದ್ಧ ಮಾತಾಡ್ತಾ ಇರುವಂತದ್ದು. ಪ್ರತಾಪ್ ಸಿಂಹ ಇಲ್ಲ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರಾಗಿ ಇದಾರಾ, ಇಲ್ಲ ರೆಬಲ್ಸ್ ಅವ್ರ ಜೊತೆ ಇದಾರಾ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಹುಟ್ಟಾಗಿದೆ ಅಂತಾನೆ ಹೇಳ್ಬೋದು. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.